ಮಾವರ ಅದು ಹೇಳ್ಪ ಏನ್ ಸಮಾಚಾರ? ಊರಾಗೆಲ್ಲ ಚಲೋ ಐತಲ್ಲ? ಊರಾಗ ಎಲ್ಲರೂ ಆರಾಮದಾರ್ರಿ. ಹೇಳ್ಪ ಏನ್ ಸಮಾಚಾರ? ಅದು ಮಾವರ ಏನ ನಾ ಹೇಳ್ತಂತಡಿ. ಯಾಕ ನಿಮ್ಮಣ್ಣಗ್ ಬಾಯಿ ಐತಲ್ಲ, ಅವನ ಹೇಳ್ತಾನ ಬಿಡು. ಒಟ್ಟ ಗಣಸೂರ್ ನಡ್ನಡಕ್ ಮಾತಾಡೋದಂದ್ರೆ ಈಗೀಗ ಏನ ಸಕ್ರಿ ಚಪಾತಿ ತಿಂದಂಗ ನೋಡಿಕಿಗೆ. ಗಣಸೂರ್ ಇದ್ರಿಗೆ ಬಂದ್ ನಿಲ್ಲುದು, ಗಣಸೂರ್ ಇದ್ರಿಗೆ ಹಾರಾಡಿ ಮಾತಾಡುದು ಏನ ಬಾಳ ಬಂದತಿಕಿಗೆ ಇತ್ತಿತ್ತಾಗ. ಅಲ್ರಿ ಅತ್ಯಾರ, ನಾ ಏನ್ ಮಂದಿ ಮುಂದೆ ಬಂದಿರ್ತೇನನ್ರಿ, ಇವ ನಮ್ಮ ಅಣ್ಣ ರೀ. ಅದು ಅಲ್ದ ನನಗ ಮಾತಾಡಂತ ಹೇಳಿದ್ನ, ನಾನ ಈ ಮದ್ವಿ ಗದ್ದಲಾಗ ಆಗಿದ್ದಿಲ್ರಿ. ಮತ್ತ ಅದ್ರಾಗ ಬೇರೆ ನಮ್ಮ ಲಕ್ಷ್ಮಿ ಬೇರೆ ಅದು ಕಸ್ತೂರಿ ಬೇರೆ ಜಗಳ ಮಾಡ್ಕೊಂಡ ನನಗ ಅಲ್ಲಿ ಬಾಳೆ ಮಾಡಕ್ ಆಗವಲ್ತ ಅಂತೇಳಿ ಆಕಿನೂ ಓಡಿ ಬಂದ್ಬಿಟ್ಟಿದ್ಲ ರಾತ್ರಿ. ಹಂಗಾಗಿ ಏನ್ ಮಾಡ್ಬೇಕನ್ನಂಗಾಗಿ ಮಾತಾಡಕ ನೆನಪಾಗಿದ್ದಿಲ್ಲ. ಏನೋ ಕಸ್ತೂರಿ ಬಂದಿದ್ಲ? ಅದು ಅಣ್ಣ ಅದು ಬೇರೆ ವಿಚಾರ, ನಮ್ಮ ಮತ್ತೆ ಹೇಳ್ತಂತು ರೀ. ಏನಿಲ್ಲ, ಅಣ್ಣ ಯಾಕೆ ಬಂದಾನಂದ್ರ ಸಂಬಂಧ ಕೇಳ್ಕೊಂಡು ಬಂದಾನ. ಅಂದ್ರ ನಕ್ಕೇನೈತಿ, ನಮ್ಮ ರಾಮ್ಯಾಗೂ ನಮ್ಮ ಅಣ್ಣನ ಮಗಳ ಈರಿಗೂ ಲಗ್ನ ಮಾಡಿಬಿಡೋಣಂತ. ಏನ್ಪಾ ಇದು ನಿನ್ ಮಾತನ? ಹ್ಞೂನ್ರಿ ಮಾವರ, ಅದ ನಾನು ತಂಗಿ ಕೇಳುವ ಒಟ್ಟು ಮಾವನ್ ಕೇಳಿ ಹೇಳ ಅಂದಿದ್ದೆ. ಆಕಿ ಮತ್ತು ಅದ ಅಂದ್ಲಲ್ರಿ ಮದ್ವೆ ಗದ್ದಲಾಗ ಆಗಿಲ್ಲ ಅಂತೇಳಿ. ಈಗ ನೋಡ್ರಿ ಏನು ಮಾಡೋದು. ಈಗ ನನ್ನ ಮಗಳು ಮೈ ನೆರ್ತ ಒಂದೊಂದು 1.5 ವರ್ಷ ಆತ್ರಿ. ಅದಕ್ಕೆ ಲಗ್ನ ಮಾಡಿಬಿಡೋಣಂತ. ಮತ್ತು ನಿಮ್ಮ ರಾಮ್ಯಾನು ವಯಸ್ಸಕ್ಕೆ ಬಂದಾನ, ಲಗ್ನ ಮಾಡಿಬಿಟ್ರೆ ಇಡು ಜೋಡು ಚಲೋ ಆಕತಿ, ಲಗ್ನ ಮಾಡ್ಕೊಂಡು ಇನ್ನು ಚಂದ ಜೀವನ ಮಾಡ್ಕೊಂಡು ಹೋಗ್ತಾರ ಅಂತ. ಏಟ್ ಕೊಡ್ತೀಪ ವರದಕ್ಷಿಣೆ? ಅತ್ತಿಯರ ಹೊರಗಿಂದಲ್ಲಲ್ರಿ, ಇಲ್ಲೇ ಮನೆಯಿಂದ ಈ ವರದಕ್ಷಿಣೆ ಎಲ್ಲ ಏನ್ರಿ? ಹೌದನ್ಪ ಸಿದ್ಧ, ವರದಕ್ಷಿಣೆ ಬೇಡ. ಹೆಂಗ ನೀನ್ ಏನ್ ಒಬ್ಬಕ್ಕೆ ಹೊಳ್ಳಿ ಮಾತಾಡ್ತಾಳ, ನೀ ಒಬ್ಬ ಮಾತಾಡ್ಬಿಡು ನನಗೆ ಮರ್ಯಾದಿಲ್ದಂಗ. ಯವ್ವ ನೀ ಹಂಗಂತಿ ಹಂಗ್ ಬೇ. ಹಂಗಲ್ರಿ ಅತ್ತಿಯರ, ರಾಮ್ಯಾಗೂ ಮನಸ್ಸೈತಿ ಈರಿ ಮೇಲೆ, ಅದಕ್ಕೆ ಹುಡುಗ ಹುಡುಗಿನ ಮೆಚ್ಕೊಂಡಾರ, ಲಗ್ನ ಮಾಡಿಬಿಡೋಣಂತ. ನೋಡು ಅಲ್ಲ, ಇದೇನ ಮದುವೆಗಿಂತ ಮುಂಚೆ ಸೈ ಮೆಚ್ಕೊಳ್ಳೋದು? ಯವ್ವ ದೇವ್ರಿ, ಇವನಷ್ಟ ಮೆಚ್ಕೊಂಡಾಳ ಮತ್ತೆ ಯಾರನಾರ ಮೆಚ್ಕೊಂಡಾಳ? ಕೇಳ್ಬೇಕಿಲ್ಲ ಅದನ್ನ ಪಸಂದಾಗಿ. ಅಮ್ಮಾರ, ನನ್ನ ಮಗಳನ್ನ ಹಂಗೆ ಲೂಸ್ ಬಿಟ್ಟಿಲ್ರಿ ನಾನು. ಅತ್ತಿಯಾರ ಹಿಂಗ್ಯಾಕೆ ಮಾತಾಡ್ತೀರಿ? ಮನ್ಸಿಗೆ ಒಂಥರ ಇದಾಗುವಂಗ. ಹೋಲ್ ಬಿಡ, ನಾ ಹೇಳತ್ಲೆ ನಿಮಗೆ ಸಿಟ್ಟು ಬರ್ತತಿ. ಈಗ ಏನಾತ್ ಹೇಳಿ, ಈಗ ಏನು ಲಗ್ನ ಮಾಡುದಾನ? ಈಗ ಏನು ನಮ್ದು ಏನರ ಮಾತುಕತೆ ನಡೀತಾವ ಇಲ್ಲಿ? ಈಗ ಎಷ್ಟು ವರದಕ್ಷಿಣೆ ಕೊಡೋದು ತಗೊಳ್ಳೋದು ಇದ್ರ ಬಗ್ಗೆ ಮಾತಾಡ್ರಿ. ಹಾಂ ಕೊಡುನಂತೆ. ಯಾರ ಮನೆಗೆ ಕೊಡ್ತೇವ್ರಿ? ನಮ್ಮ ತಂಗಿ ಮನೆಗೆ ಕೊಡ್ತೇವಿ. ಅದು ಅಲ್ದ ನನ್ನ ಕೈಲಿ ಎಷ್ಟು ನೀಗ್ತೈತಿ ನಿಮ್ಗೆ ಗೊತ್ತೈತಿ. ಕೊಡ್ತೇನೆ ತಗೋರಿ, ಅದಕ್ಕೇನಾಗದೈತಿ. ನನ್ನ ಮಗಳು ಎಲ್ಲಾರ ಸುಖವಾಗಿದ್ರೆ ಅಷ್ಟ ಸಾಕು. ಅದು ನಮ್ಮ ತಂಗಿ ಮನ್ಯಾಗ ಅಂದ್ರೆ ಆಕಿ ಚಂದ ಇರ್ತಾಳ ಅನ್ನೋದು ನನಗೆ ಪಕ್ಕ ಐತಿ. ಆಗ್ಲಿ. ಏನು ಕೊಡ್ತೀಪ ವರದಕ್ಷಿಣೆ ಹೇಳಂಗಾರ ನೋಡೋನು. ಯಾಕಂದ್ರೆ ನಾವು ಹೊರಗೆ ತರ್ಬೇಕಂತದೇವಪ್ಪ. ನಮಗೆ ಈ ಮನ್ಯಾಂದ ಬೇಡ ಅಂತಪ್ಪ, ಹೊರಗೆ ತಂದು ಲಗ್ನ ಮಾಡೋನು ಅಂತ ಭಾಳ ಐತಿ. ಮನ್ಯಾಂದ ಬೇಡ ಅಂತ. ಇವು ಮನ್ಯಾನ ಓದಾವಲ್ಪ, ಮಾತು ಕೇಳಂಗಿಲ್ಲ ಇವು. ಹೊರಗಿನ ಆದ್ರೆ ಮಾತು ಕೇಳ್ತಾವು. ಅದಕ್ಕೆ ಇಲ್ಲಿಲ್ರಿ, ಹಿರಿಯರ್ ಅಂದ್ರೆ ಕಿಮ್ಮತ್ ಕೊಟ್ಟು ಭಾಳ ಚಲೋ ನೋಡ್ಕೊತಾಳ್ರಿ. ನೀವು ಅದ್ರ ಬಗ್ಗೆ ಎರಡನೇ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಆಕಿ ಭಾಳ ಇದಾಳ ತಗೋರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಕೆಲಸ ಬಗಸಿ ಏನ್ರ ಬರ್ತತೆ ಏನ್? ಎಲ್ಲ ಏನ್ ಇಕ್ಕಿನ ಮಾಡೋದಾಕತ್ತೆ? ಅಣ್ಣನ ಮಗಳಂತೆಲ್ಲ ಮುಚ್ಕೊಂಡು ಮಾಡ್ತಿದ್ದಾಳ ಬಿಡು. ಆದ್ರೂ ಕೇಳಾಕತ್ತೇನಿ, ಕೆಲಸ ಬಗ್ಸಿ ಏನ್ರ ಕಲ್ಸಿ ಇರಲಿಪ್ಪ. ಹೇಳ್ರಿ. ಕೆಲಸ ಅಡಿಗೆ ಗಿಡಿಗೆ ಎಲ್ಲ ಮಾಡ್ತಾಳ್ರಿ. ಶಾಣೆ ಅದಾಳ, ಅಡಿಗೆ ಕೆಲಸ ಮಾಡೋದ್ರಾಗ ಭಾಳ ಶಾಣೆ ಅದಾಳ್ರಿ. ರೊಟ್ಟಿ ಬಡಿತಾಳ, ಅಡಿಗೆ ಮಾಡ್ತಾಳ, ಎಲ್ಲ ಅವ್ರ ಅವನ ಕೈಯಾಗ ಜಗ್ಗಿಗೆ ಹೊರೆ ಮಾಡ್ತಾಳೆ ಬಿಡ್ರಿ. ಅದ್ರಾಗ ಏನಿಲ್ಲ. ಇಲ್ಲಿ ಬಂದಿಂದು ಆದ್ರೂ ಆತು ನೋಡ್ರಿ. ಬೇಕಾರೆ ನಮ್ಮ ತಂಗಿನ ಕುಂದಿರ್ಸಿ ಎಲ್ಲ ಕೆಲಸ ಮಾಡುವಷ್ಟು ಇದದಾಳ್ರಿ ನನ್ನ ಮಗಳು. ಆತು ಬಿಡಪ್ಪ, ಹೋಲಂಗಾರ. ನೋಡು ಏನು ಕೊಡ್ತೀವಿ ವರದಕ್ಷಿಣೆ ನೀನೇ ಹೇಳು ಒಂದು ಮಾತು. ನಾ ಹೇಳಕ್ಕೆ ಏನೈತ್ರಿ ಅಮ್ಮಾರ, ನನ್ನ ಕೈಲಿ ನೀಗುದಂದ್ರೆ ಒಂದು 2 ತೊಲಿ ಬಂಗಾರ, 5,000 ರೂಪಾಯಿ. ಏನು? ರೊಕ್ಕದ್ದೇನೋ ಅಡ್ಡಿ ಇಲ್ಲ, ಬಂಗಾರ ಭಾಳ ಕಡಿಮೆ ಆತಪ್ಪ. 5 ತೊಲಿ ಬಂಗಾರ ಕೊಡು, 5,000 ರೂಪಾಯಿ ಕೊಡು ಆತ. ಏನು ಇದ್ರ ಮ್ಯಾಗ ಮತ್ತೆ ಮಾತು ಬೇಡ. ಏನೋ 5 ತೊಲಿ ಬಂಗಾರ? ಭಾಳ ತ್ರಾಸಕತ್ರಿ ನನಗೆ 5 ತೊಲಿ ಬಂಗಾರ ಅಂದ್ರೆ. ನೋಡಪ್ಪ, ಹೊರಗಿನ ಕನ್ನೆ ತಂದ ನಮ್ಮ ಮನೆಗೆ ಮಾಡ್ಕೋಬೇಕಂತ ಅದೇವಿ. ಹೊರಗಿನ ಕನ್ನೆಕಾದ್ರೆ ನಾವು ಇಷ್ಟ ಹೇಳೋರು. ಮನೆಯಂದಾದ್ರೆ ನಾವಿನ್ನೂ ಹೊರಗಿಂದಕ್ಕಾದ್ರೆ ಚೆಟಿಗೆ ಹೇಳ್ತಿದ್ವಿ ಏನ, ಮನೆಯಂದ ಅಂತೇಳಿ ಹೇಳಾಕತ್ತೀವಿ. 5 ತೊಲಿ ಬಂಗಾರ 5,000 ರೂಪಾಯಿ, ಇದ್ರ ಮ್ಯಾಗ ಕಡಿಮೆ ಆಗೋದಿಲ್ಲ. ಮಾವರ 5,000 ರೂಪಾಯಿ 5 ತೊಲಿ ಬಂಗಾರ ಅಂದ್ರೆ? ಸಿದ್ಧ, ಏನ್ಪ ನಾ ಹೇಳಿದ್ದಕ್ಕೇನು ಕಿಮ್ಮತ್ ಐತೆ ಇಲ್ಲ? ನಮ್ಮವ್ವ ಏನ್ ಹೇಳ್ತಾಳ ಅದರಿ ನಿಮ್ಗ ಗೊತ್ತೈತಿ. ನಾನಾರ ನಮ್ಮವ್ವನ ವಿರುದ್ಧ ಏನ್ ಮಾತಾಡಕತ್ತಿ ಹೇಳ್ರಿ. ಅಲ್ಲ ಅತ್ತಿಯಾರ, ಯಾಕ ನಿನ್ನ ಹೆಂಡತಿದ ಭಾಳ ಆಗಾಕತ್ತೈತಿಪ್ಪ ಮಾತು. ತಗೋಲೇನ ಬಾರ್ಕೋಲ, ಸುಮ್ನೆ ಇರ್ತೀಯ? ಅಲ್ಲ ನಮ್ಮವ್ವ ಹಿರೇ ಮನುಷ್ಯ ಮಾತಾಡ್ದಕ್ಕೆ. ಅಲ್ರಿ, ಹುಡುಗ ಹುಡುಗಿಗೆ ಮನಸ್ಸೈತಿ, ಕಡಿಮೆ ಮಾಡಿರಲ್ಲ. ಅವ್ರೇನು ಇದ್ದಂತಾರನ, ಅದಕ್ಕೆ ಇದ್ದಂತಾರ ಸಂಬಂಧನ ಮಾಡೋಣಂತ ಸುಮ್ಮನಿರು. ಹೇಳ್ಪ, ಇದು ಮದ್ವಿ ವಿಚಾರ ಮತ್ತೆ ಇಲ್ಲಿಗೆ ಮುಗಿತಲ್ಲ, ಊಟ ಮಾಡಿ ಹೇಳ್ರಿ. ಅವಲ್ರಿ ಮಾವ್ರ, ನನಗೆ ಸದ್ಯ ಏನು ಬೇಡ್ರಿ. ನಾ ಬರ್ತೇನೆ ತೋರಿ, ಚಕಡಿ ನಿಂದ್ರಿಸಿ ಬಂದೇನು ಬಾಗಲಾಗ. ನಾ ಮನೆಗೆ ಬರ್ತೇನೆ ತೋರಿ. ಬರ್ತೇನೆ ತೋರ್ವಾ, ಬರ್ತೇನೆ ರೀ ಮಾವ್ರ.
ಅಯ್ಯ ಉಂಡೋಗಪ್ಪ. ನೀ ಉಂಡ್ಲಂಗ್ ಹೋದೆ ಅಂದ್ರೆ ಏನಿಲ್ಲ, ನಿಮ್ ತಂಗಿ ನಮ್ಮನ್ ಬದುಕಾಕ ಬಿಡುದಿಲ್ಲ. ಅದಕ್ಕೆ ಉಂಡೋಗಪ್ಪ. ಇಲ್ಲಿ ತಗೋರಿ, ಇನ್ನೇನು ಬರ್ತೇನೆ ರೀ. ಬರ್ತೀನಿ ಮತ್ತೆ ತಂಗಿವ, ಮನ್ಯಾಗ ಕಾಯ್ತಿರ್ತಾರ. ಬರ್ತೀನಿ. ಬರ್ರಿ ಮಾವ, ಗಾಡಿ ಮಟ್ಟ ಬಿಡ್ತೀನಿ. ನೋಡಿ ಹೆಂಗ್ ಲುಟುಪುಟ್ಟು ಓಡ್ಯಾದ್ಲ ಹಿಂದಿಂದ. ಸಿದ್ಧ, ನೀ ಸುಮ್ನಿರ, ಹೂ ಅನ್ನಾಕ ಹೋಗ್ಬೇಡ. ಇಲ್ಲಡ, ಈಕಿದ ಬಾಳ ಆಗೈತಿ. ಈಕಿದ ಮತ್ ಈಕಿ ಮನೆ ಅಂದಾವ್ ಇನ್ನೊಂದ್ ತಂದು ಹೋಗಿಸ್ಕೊಂಡ್ವಿ ಅಂದ್ರ ನಿನ್ನ ಏನ್ ಮಾಡ್ತಾಳ ಗೊತ್ತಿಲ್ಲ. ನನ್ನ ಮಾತ್ರ ಇಲ್ಲೋಡಿಲೆ ಇಸ ಹಾಕಿ ಕೊಂದ ಬಿಡ್ತಾಳ. ಬರ್ತೀನಿ ತೋರ್ವಾ, ಬರ್ತೇನೆ ರೀ ಮಾವರ. ಅಯ್ಯ ಉಂಡೋಗಪ್ಪ. ನೀ ಉಂಡ್ಲಂಗ್ ಹೋದೆ ಅಂದ್ರೆ ಏನಿಲ್ಲ, ನಿಮ್ ತಂಗಿ ನಮ್ಮನ್ ಬದುಕಾಕ ಬಿಡುದಿಲ್ಲ. ಅದಕ್ಕೆ ಉಂಡೋಗಪ್ಪ. ಇಲ್ಲಿ ತಗೋರಿ, ಇನ್ನೇನು ಬರ್ತೇನೆ ರೀ. ಬರ್ತೀನಿ ಮತ್ತೆ ತಂಗಿವ, ಮನ್ಯಾಗ ಕಾಯ್ತಿರ್ತಾರ. ಬರ್ತೀನಿ. ಬರ್ರಿ ಮಾವ, ಗಾಡಿ ಮಟ್ಟ ಬಿಡ್ತೀನಿ. ನೋಡಿ ಹೆಂಗ್ ಲುಟುಪುಟ್ಟು ಓಡ್ಯಾದ್ಲ ಹಿಂದಿಂದ. ಸಿದ್ಧ, ನೀ ಸುಮ್ನಿರ, ಹೂ ಅನ್ನಾಕ ಹೋಗ್ಬೇಡ. ಇಲ್ಲಡ, ಈಕಿದ ಬಾಳ ಆಗೈತಿ. ಈಕಿದ ಮತ್ ಈಕಿ ಮನೆ ಅಂದಾವ್ ಇನ್ನೊಂದ್ ತಂದು ಹೋಗಿಸ್ಕೊಂಡ್ವಿ ಅಂದ್ರ ನಿನ್ನ ಏನ್ ಮಾಡ್ತಾಳ ಗೊತ್ತಿಲ್ಲ. ನನ್ನ ಮಾತ್ರ ಇಲ್ಲೋಡಿಲೆ ಇಸ ಹಾಕಿ ಕೊಂದ ಬಿಡ್ತಾಳ. ಎಲ್ಲ ತಯಾರು ಮಾಡಿದೆ. ಹೆಂಗ ನನಗೇನು ಗೊತ್ತೇ ಇಲ್ಲ, ಏನು ಬರಂಗೇ ಇಲ್ಲ ಅಂತ ತಿಳ್ಕೊಂಡಾರ. ಈ ಬೆಡ್ಶೀಟ್ ನಾ ಹೊಚ್ಕೊಂಬಕೋತೀನಿ, ಅವ್ರು ಬೇರೆ ಹೊಚ್ಕೊಲಿ. ಕಸ್ತೂರಿ, ಎಲ್ಲುಂಟಿ ಹಾಸಿಗೆ ತಗೊಂಡು ಮಕ್ಕಳಕ್ಕ? ನೋಡ್ರಿ, ನಿಮ್ಗೆಲ್ಲ ಹೆಂಗ್ ತಯಾರು ಮಾಡಿಟ್ಟೆ ನಾನು. ಓ, ಅಂದ್ರೆ ನೀ ರಾತ್ರಿ ಎಲ್ಲ ರೆಡಿ ಮಾಡ್ತೇನೆ ನೋಡ್ರಿ. ರಾತ್ರಿ ಏನ್ ಮಾಡ್ತೇನೆ ಅಂತೇಳಿ ಅಂದೆಲ್ಲ ಇದೇನ? ಊಟ ಅತ್ತೆ ಮತ್ತೆ ಇದೇ ಹೇಳಿದ್ದೆ. ಹಿಂಗ ಹಾಸ್ಕೊಟ್ಟಿರ್ತಾಳ ನಮ್ಮವ್ವ. ಮಕ್ಕರಿ ಮಕ್ಕರಿ ಕಸ್ತೂರಿ, ಏನು ಅಲ್ಲ ಮಕ್ಕಳು ಹತ್ತಿಲ್ಲ, ಒಂಚೂರು ನಾನು ಹಿಂಗೆ ಕೂಟ್ ಮಾತಾಡ್ಬೇಕು. ಹೇಳ್ರಿ, ಕೇಳ್ತೈತಿ. ಎದ್ದೇಳಿಲ್ಲ ಕಸ್ತೂರಿ. ಎದ್ದ ನಮ್ಮವ್ವನಪ್ಪ ಯಾಕೆ ಊರಿಗೆ ಹೋಗ್ಯಾರ ಗೊತ್ತಾ ನಿಂಗೆ? ಗೊತ್ತು. ಅದೇ ಅಂಟಿಯರ್ ಕರ್ದಾರ ಅಂತ ಇವ್ರು ಹೋದ್ರು. ಇಲ್ಲ, ನಾವಿಬ್ರು ಚಂದಿರ್ಲಿ ಅಂತ ಅವ್ರು ಹೋಗ್ಯಾರ. ಚಂದ ಅದೇವಲ್ಲ, ನಾನ್ ನೋಡ್ರಿ ಎಷ್ಟು ಚಂದ ಅದೇನಿ, ನೀವ ಚಂದಿಲ್ಲ. ಓ, ನಾ ಚಂದಿಲ್ಲ ಅಂತೇಳಿ ನನ್ನ ಜೊತೆ ಬರಂಗಿಲ್ಲ, ನೀನು ಕುಂದ್ರಂಗಿಲ್ಲನ, ಮಾತಾಡಂಗಿಲ್ಲನ, ನಾ ಮುಟ್ಟತ್ಲೇ ಹೆದರ್ತೀಯನ? ನಿಮ್ಗೆ ಗೊತ್ತ, ನಂಗೆ ನೀವು ಇಷ್ಟನೇ ಇದ್ದಿದ್ದಿಲ್ಲ. ನೀವನ್ ಮದುವೆ ಮಾಡ್ಕೊಳಕ್ಕೆ ನಾನು ಒಲ್ಲ ಅಂತ ಅವತ್ತು ಎಷ್ಟು ಅತ್ತೆ. ನಮ್ಮ ಅವ್ವನ ಮದುವೆ ಮಾಡಿದ್ದು ಬಲವಂತ ಮಾಡಿ. ಮತ್ತೀಗ ಮದ್ವೆ ಆಗ್ಬಿಟ್ಟತ್ತಲ್ಲ, ಏನ್ ಮಾಡ್ತಿ? ಏನ್ ಮಾಡುದು ಮತ್ತೆ, ಸುಮ್ಮನೆ ಇರ್ಬೇಕಲ್ಲ. ಮತ್ತಂಗಾರ ಸುಮ್ಮನೆ ಇರ್ಬೇಕಲ್ಲ ಅಂತಂದ್ರೆ ಸುಮ್ಮನೆ ಇದ್ಬಿಟ್ರ ಆತನ. ಈಗ ನಮ್ಮ ಅವ್ವಗ ಮೊಮ್ಮಗು ಬೇಕಂತ. ಮೊಮ್ಮಗುನ? ಅದೇ ನೀವು ಹೇಳಿರಲ್ಲ, ನೀನ್ ಹೊಟ್ಟೆಗೆ ಅಕ್ಕಿತಿ ಅಂತೇಳಿ. ಅಕ್ಕಿತ್ತವ್ರು ನನ್ನ ಹೊಟ್ಟೆಗೆ, ಅವಾಗ ತಗೋತಾರ ಅವ್ರ ಮೊಮ್ಮಗುನ. ಈಕಿ ಜೊತೆಗೆ ಸುತ್ತಿ ಬೆಳೆಸಿ ಮಾತಾಡಿ ಉಪಯೋಗಿಲ್ಲ, ನೇರ ಹೇಳೋದ ಒಳ್ಳೇದು. ಇಲ್ಲೋಡು, ನೀನು ನನ್ನ ಜೊತೆಗೆ ಚಂದಾಗಿ ಸಂಸಾರ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋದ್ರೆ ಮಕ್ಕಳು ಮರಿ ಅಕ್ಕವು. ಇಲ್ಲಾಂದ್ರೆ ನೀನು ಪಡಿ ನೀ ಹಿಂಗೆ, ನಾನು ಪಡಿ ನಾ ಹಿಂಗಿರ್ಬೇಕಾಕತಿ. ಏನು ಈಗ ಮದುವೆ ಆಗ್ಬಿಟ್ಟೈತಿ, ಹೆದರ್ಕೊಂಡು ಜೀವನ ಮಾಡಬೇಡ. ಹೆದರಾಕ ಏನೈತಿ? ನಾನು ನಿನ್ನ ಗಂಡದೀನಿ, ಏನ ನೀನು ನಾನು ಹೆಂಡ್ತಿದಿ. ಅರ್ಥ ಆತಾ? ತಲೆಯಾಗ ಹೋತಾ? ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ಅರ್ಥ ಆತಾ? ಹಂಗಾರ ಇನ್ಮೇಲೆ ನನ್ನ ಜೊತೆ ಚಂದ ಸಂಸಾರ ಮಾಡ್ಕೊಂಡು ಹೋಕ್ಕಿ. ಸಂಸಾರ ಅಂದ್ರೆ ಏನು, ಹೆಂಗ್ ಮಾಡ್ಬೇಕು ಹೇಳ್ರಿ? ನಾಳೆ ಬೆಳಗ್ಗೆನ ಮಾಡ್ತೀನಿ. ಏನ ಸಂಸಾರನ ನಾಳೆ ಬೆಳಗ್ಗೆ ಮಾಡ್ಕೊಡ್ತೀನಿ. ಅದು ಹೆಂಗ್ ಅದ್ ಮಾಡೋದು ಹೇಳ್ರಿ ಚಂದಾಗಿ. ಇದು ಇಲ್ಲ ಅಂದ್ರೆ ಅತ್ತಿಯರ್ ಬರ್ಲಿ, ಅವಾಗ ಅವ್ರನ್ನ ಕೇಳಿ ಮಾಡ್ತೇನಂತೆ. ಯಾಕಂದ್ರೆ ನಂಗೆ ಬರಂಗಿಲ್ಲ ಅಷ್ಟು ಚಲೋತ್ತಂಗೆ ಮಾಡಕ್. ಅದಕ್ಕೆ ಅಯ್ಯೋ ದೇವ್ರಿ, ಸಂಸಾರ ಅಂದ್ರೆ ಅಡಿಗೆ ಮಾಡಿದಂಗೆ ಹೇಳಕತ್ತಾಳಲ್ಲಪ್ಪ ಈಕಿ. ಅದ್ನೇನು ರೊಟ್ಟಿ ಪಲ್ಯ ಮಾಡಿ ಏನು ಬೆಳಗ್ಗೆ ಎದ್ದು ಮಾಡಕ್ ನೀನು? ಸಂಸಾರನ ಚಂದಾಗಿ ಜೀವನ ಪೂರ್ತಿ ಮಾಡ್ಬೇಕು. ಜೀವನ ಪೂರ್ತಿ ಮಾಡಾಕ ಮತ್ತೆ ಹೇಳಿದ್ದು ಹೊಳ್ಳಿ ದಿನ ಅದನ್ನ ಮಾಡಾಕತ್ರ ನಿಮ್ಗೆ ಬ್ಯಾಸರ ಆಗುದಿಲ್ಲನ? ಯಪ್ಪ ನಂಗಂತ್ರ ಬ್ಯಾಸರ ಆಕೇತಪ್ಪ. ಹೋಲ್ ಬಿಡ, ಮಕ್ಕ ತುಂಬ ಚುಮಕ. ಆಗಲ್ಲ ಮುಕ್ಕೊಂಡಿದ್ದೀರಲ್ಲ, ನೀವೇ ಎಬ್ಸಿದ್ರಿ ನೋಡ್ರಿ. ನಂಗೆ ಎಷ್ಟು ನಿದ್ದೆ ಬರತ್ತೆ. ನಾಳೆ ಬೆಳಗ್ಗೆ ನಾ ಒಂಚೂರು ಲೇಟಾಗಿ ಹೇಳ, ತಡಾಗಿ ಹೇಳ್ತೀನಿ. ನೀವು ಅಮ್ಮನ ಮುಂದೆ ಹೇಳಬೇಡ್ರಿ. ಅತ್ತೆಯರು ಇರ್ತಾರಂತ ದಿನಾ ದೌಡಿ ಹೇಳ್ತೀನಿ. ನಂಗೆ ನಿದ್ದೆ ಬರಾಕತ್ತು ಬಿಡ್ತೈತಿ. ಮಧ್ಯಾಹ್ನದಾಗ ಮಕ್ಕೊಂಡ್ರೆ ಅವ್ರು ಏನಾರು ಅಂತಾರ ಅಂತೇಳಿ ನಾ ಮಕ್ಕೊಳಂಗೆ ಇಲ್ಲ. ಅದಕ್ಕೆ ನೀವು ಹೇಳ್ತೀರಿ ನಾಳೆ ದೌಡ್ ಎದ್ದಿದ್ಲಕ್ಕಿ ಅಂತೇಳಿ. ಆಯ್ತಾಯ್ತು, ನಾ ಹೇಳ್ತಂತು ಪಾಪ. ಮಕ್ಕೊಂಬಿಡು, ಮಕ್ಕೋ. ಕಸ್ತೂರಿ, ಒಂದ್ ನಿಮಿಷ. ಕಸ್ತೂರಿ, ಯಾಕೆ ಎಷ್ಟು ಹೆದರ್ಕೊಳಕತ್ತಿ? ನೀವ್ ಯಾಕೆ ನನ್ ಮುಟ್ಟಾತೀರ? ಅಲ್ಲೇ ನಿಂತ್ ಮಾತಾಡ್ರಿ. ಅಲ್ಲ, ಅದಕ್ಕೆ ಇಷ್ಟು ಹೆದರಾತೀಯ? ಹೌದ್ ಮತ್ತ. ಅಲ್ಲ ಕಸ್ತೂರಿ, ಹಿಂಗೆ ಮಾಡಿದ್ರೆ ಹೆಂಗೆ ಕಸ್ತೂರಿ? ನೀನು ಕಸ್ತೂರಿ, ನಾನು ನಿನ್ನ ಗಂಡ ಅದೀನಿ. ಆಯ್ತಾಯ್ತು, ಚೀರಾಡ್ಬೇಡ. ಆಜು ಬಾಜುಕ್ ಮತ್ತೆ ಯಾರ ಕೇಳಿಸ್ಕೊಂಡವ್ರು ಇದೇನತ್ತಪ್ಪ ಇವ್ರ ಮನ್ಯಾಗ ಅನ್ಬಾರ್ದು. ನಾನು ನಿನ್ನ ಹೊಡ್ಯಾಕತ್ತೆ ನನ್ನಂಗೆ ತಿಳ್ಕೊಂಡ್ರಂದ್ರೆ ಗತಿ ಏನು? ಮಕ್ಕೋ, ನಿನ್ನ ಪಾಡಿ ನೀ ಮಕ್ಕೋ. ಏನ್ ಬೇಕಾಗಿಲ್ಲ, ನಿಮ್ ಪಾಡಿ ನೀವು ಮಕ್ಕೋರಿ, ನಾನು ಆಮೇಲೆ ಬರ್ತೀನಿ.
ಹೊರಗೆ ದೆವ್ವ ಇದಾವಲ್ಲಿ. ಬರೇ ಹೆದರ್ಸ್ತೀರಿ ನೀವು ನಂಗ. ಯಾಕೆ ಸಿಟ್ಟು ಬಂತನ? ಮತ್ತಿಲ್ಲ, ಮೊದ್ಲ ನಂಗೆ ಹೆದರಿಕೆ ಬರ್ತೈತಿ, ಎದ್ರಾಗ ಹೆದರ್ಸ್ತೀರಿ. ಹ್ಞೂ ಆಯ್ತು ಮಕ್ಕೋ ಹೋಗ್ಲಿ. ಅಲ್ಲ ತಡ್ರಿ ಮಕ್ಕೋಬೇಡ ತಡ್ರಿ. ಅಲ್ಲ ಅದೇನ ಫೋನ್ ತರ್ತೇನಂದ್ರಲ್ಲ, ಯಾವಾಗ ತರ್ತೀರಿ? ನಾಳೆ ಹೋಗಿ ಬರ್ತೇನೆ ತಗೋ. ನಾನು ನಮ್ಮ ಮೌನ್ ಕೊಟ್ಟು ಮಾತಾಡ್ಬೇಕು ಅದಕ್ಕೆ. ಮಾತಾಡುವಂತಿ ಯಾರು ಬೇಡ ಅಂದ್ರ ಏನ? ನಾಳೆ ಹೊಸ ಫೋನ್ ಬರ್ತೈತಿ, ಮನಿಗೆ ಹೊಸ ಫೋನ್ ಬರ್ತೈತಿ. ಅಲ್ಲ ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಕೇಳ್ತತ. ಅಪ್ಪ ಎಷ್ಟು ಜೋರ್ ಚೀರ್ಬೇಕ ಏನಾದ್ರೊಳಗ. ನನಗೂ ಅದ್ರ ಬಗ್ಗೆ ಇನ್ನೂ ಪೂರ ಮಾಹಿತಿ ಗೊತ್ತಿಲ್ಲ. ನಾನು ಹೋಗಿ ನನ್ನ ದೋಸ್ತ ಮನೆ ನೋಡಿ ಬಂದೇನಿ. ಏನು ಅವ ಒಟ್ಟು ಚೀರಾಕತ್ತಿದ್ದಿಲ್ಲ, ಆರಾಮಾಗೆ ಮಾತಾಡಕತ್ತಿದ್ದ. ಇದಕ್ಕೆ ಚೀರೋ ಅವಶ್ಯಕತೆ ಇಲ್ಲ, ಆರಾಮಾಗೆ ಮಾತಾಡ್ಬೋದು ಕಾಂತತಿ. ನೋಡುನ್ ತಡಿ, ನಮ್ಮ ಮನೆಗೆ ಬಂದಿದ್ದು ಫೋನ್ಯಾಗ ಏನಾರ ಚೀರ್ಬೇಕು ಏನ್ ಮೇಲ್ಸಕ್ ಮಾತಾಡ್ಬೇಕ ನೋಡುನಂತ. ಏನ ಆತಾತ ಮಕರ್ ಹೊತ್ತಾತ. ಬೆಳಗ್ಗೆ ದೌಡೆದ್ದು ಫೋನ್ ತರ್ಬೇಕಲ್ಲ, ಮತ್ತೆ ಅದಕ್ಕೆ ಮಕೋರ್. ಅಲ್ಲ ಈಕಿಗೆ ನೋಡಿದ್ರೆ ನಾ ಇಷ್ಟನ ಇಲ್ಲ. ಇವ್ರ ಮನ್ಯಾಗ ನೋಡಿದ್ರೆ ಒತ್ತಾಯ ಮಾಡಿ ಮದ್ವೆ ಮಾಡ್ಯಾರ. ಈಗ ಈಕಿ ಹೆಂಗೆ ಜೀವನ ಮಾಡ್ತಾಳ ನನ್ನ ಕೂಟ? ಹಿಂಗೆ ಮಾಡ್ಕೊಂತ ಹೋದ್ರೆ ಹೆಂಗಪ್ಪ ಅಂತೇನೆ ನಾನು. ನನಗರ ಈಕಿ ಮನಸ್ಸು ನೋವು ಮಾಡೋಕೆ ಇಷ್ಟ ಇಲ್ಲ. ತಿಳಿಸಿ ಹೇಳುವಷ್ಟು ಹೇಳಿದೆ. ಇನ್ನು ಬಾಯಿ ಬಿಟ್ಟು ಹೆಂಗಂತ ಹೇಳಿ ನಾನರ ಇನ್ನು ಏನಂತ ಹೇಳಲಿ ನೋಡೋಣ. ಆಕಿಗೆ ಅದು ಯಾವತ್ತು ತಿಳುವಳಿಕೆ ಬರ್ತತೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತರೂ ಆಕಿಗೆ ನಾನು ಇಷ್ಟ ಇಲ್ಲ. ಸುಮ್ಮನೆ ಒಂದು ಮನುಷ್ಯ ಅಂತ ಮಾತಾಡ್ಸ್ತಾಳೆ ನನ್ನ. ಅದು ಬಿಟ್ಟರೆ ಗಂಡ ಅಂತೇಳಿ ಅಂತರೂ ಆಕಿಗೆ ಇಷ್ಟನೂ ಇಲ್ಲ. ಗಂಡ ಅಂದ್ರೆ ಏನಂತನೂ ಗೊತ್ತಿಲ್ಲ. ಸಂಸಾರ ಅಂತರೂ ಈಗ ಸದ್ಯಕ್ಕಂತರೂ ಆಕಿ ನನ್ನ ಜೊತೆಗೆ ಮಾಡೋದಿಲ್ಲ. ಅಂದಮೇಲೆ ಸುಮ್ಮನಿರೋದು ವಾಸಿ. ನೋಡು, ನಮ್ಮವ್ವ ನಮ್ಮಪ್ಪ ನಾವಿಬ್ರು ಒಂದಾಗ್ಲಿ ಅಂತೇಳಿ ಅವು ಪಾಪ ಊರು ಬಿಟ್ಟು ಊರಿಗೆ ಹೋಗ್ಯಾವು. ಈಕಿ 2 ದಿನ ಅಲ್ಲ 1 ವರ್ಷ ಬಿಟ್ಟರು ಹಿಂಗೆ ಇರ್ತಾಳ್ಕಂತೈತಿ. ಹೋಗ್ಯಾರ ಬರ್ತಾರ 2 ದಿನ ಮಗಳ ಮನೆಯಾಗಿದ್ದು ಏನು ಮಾಡ್ತಾರೆ. ನಾನು ಮಕ್ಕಳದು ವಾಸಿ. ಯವ್ವ ದೇವ್ರ, ನನ್ನ ಮುಟ್ಲಂಗೆ ಸುಮ್ಮನಿದ್ರೆ ಅಷ್ಟ ಸಾಕು. ನನಗರ ಗಲಿವರನ ಮೈ ಮೇಲೆ ಬಂದಂಗೆ ಆಕತಿ. ಇವ ಹಿಂಗದ, ನಾ ಇವನ ಜೊತೆಗೆ ಹೆಂಗಿರೋದು ನಾನು ಅಂತ. ನಾನು ಒಬ್ಬೇಕೆ ಇರ್ಬೇಕು ಇನ್ನೂ 2 ದಿನ. ಹೆಂಗಿರೋದು? ಇವತ್ತು 1 ದಿನಕ್ಕೆ ನನ್ನ ತೇರು ಹೇಳಿತ್ತು. ಯಪ್ಪ ದೇವ್ರೆ, ನಾಳೆ ಹೆಂಗ ನಾಡ್ದು ಹೆಂಗ? ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ